ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇನ್ನೇನು ನಾಳೆ ಶಿವರಾತ್ರಿ ಬಂದೇ ಹೋಯಿತು. ಎಲ್ಲರ ಮನೆಯಲ್ಲೂ ಶಿವರಾತ್ರಿ ಅಂದ ತಕ್ಷಣ ತಂಬಿಟ್ಟು ಮಾಡೇ ಮಾಡ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಹುರಿದಕ್ಕಿ ತಂಬಿಟ್ಟು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಾನು ಮಾಡೋದು ಹುರುಗಡ್ಲೆ ತಂಬಿಟ್ಟು. ಸೊ ಹಾಗಾಗಿ ನಾಳೆ ಎಲ್ಲ ದೇವ್ರ ಕೆಲಸ ಎಲ್ಲ ಮಾಡೋದಕ್ಕೆ ಟೈಮ್ ಜಾಸ್ತಿ ಆಗುತ್ತೆ. ಇವತ್ತೇ ತಂಬಿಟ್ಟನ್ನ ಮಾಡಿ ಇಡೋಣ ದೇವರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಬೇಕಾಗಿರೋದು ಅದಕ್ಕೆ ಕೊಬ್ಬರಿ. ಸೊ ಹಾಗಾಗಿ ಒಂದು ಒಣ ಕೊಬ್ಬರಿ ಪೂರ್ತಿನ ತುರಿದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನಿಗೆ ಒಂದು 3/4 ಲೋಟ ಆಗೋಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದು ಸ್ವಲ್ಪ ತಣ್ಣಗಾಗಲಿ. ನೆಕ್ಸ್ಟ್ ಕೊಬ್ಬರಿ ತೊಗೊಂಡಿರ್ತೀನಲ್ಲ, ಅದರಲ್ಲಿ 2 ಹಿಡಿ ಆಗೋಷ್ಟು ಮಾತ್ರ ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ, ನೀವೇನಾದರೂ ಕಡಲೆ ಅಂದರೆ ಹುರ್ಗಡ್ಲೆ ಜಾಸ್ತಿ ತೊಗೋತಾ ಇದ್ದೀರಾ ಅಂದರೆ ಒಂದು ಒಣ ಕೊಬ್ಬರಿ ಪೂರ್ತಿ ಹಾಕಿ. ನಾನಿಲ್ಲೊಂದು ಅರ್ಧ ಕೊಬ್ಬರಿ ಆಗೋಷ್ಟು ಹಾಕಿದ್ದೀನಿ ಅಷ್ಟೇ. ಈ ಒಣ ಕೊಬ್ಬರಿನೂ ಅಷ್ಟೇ ಚೆನ್ನಾಗಿ ಒಂದು ಆರ ಬಣ್ಣ ಬದಲಾಗೋವರೆಗೆ ಅಷ್ಟೇ ಹುರಿಬೇಕು. ಕಡಿಮೆ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಅದನ್ನು ಒಂದು ಬೇರೆ ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಇವಾಗ ಅದೇ ಪ್ಯಾನಿಗೆ 2ರಿಂದ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ, ಇದನ್ನು ಅಷ್ಟೇ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಎಳ್ಳೆಲ್ಲ ಚೆನ್ನಾಗಿ ಚಟಪಟ ಅಂತ ಅಂದು ಗಸಗಸೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಕೊಬ್ಬರಿ ಹಾಕ್ಕೊಂಡಿರ್ತೀವಲ್ವ ಅದೇ ಪ್ಲೇಟಿಗೆ ಈ ಒಣ ಕೊಬ್ಬರಿ ಜೊತೆಗೆ ಎಳ್ಳು ಮತ್ತು ಗಸಗಸೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹುರ್ಗಡ್ಲೆ ತಂಬಿಟ್ಟಿಗೆ ನಾವು ಎಕ್ಸ್ಟ್ರಾ ಈ ಪದಾರ್ಥಗಳು ಹಾಕ್ತೀವಲ್ವ, ಇದರಿಂದನೇ ಒಳ್ಳೆ ಟೇಸ್ಟ್ ಬರೋದು. ಸೊ ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟಿಷ್ಟೇ ಹಾಕಬೇಕು ಅಂತೇನಿಲ್ಲ. ನಿಮಗೆ ಕೊಬ್ಬರಿ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಂಥವ್ರು ಕಡಿಮೆ ಮಾಡ್ಕೋಬೋದು. ಇಲ್ಲ ಒಬ್ಬೊಬ್ಬರು ಕಡಲೆ ಬೀಜ ತಿನ್ನಲ್ಲ ಅಂಥವ್ರು ಕಡಲೆ ಬೀಜದ ಪ್ರಮಾಣನ ಕಡಿಮೆ ಮಾಡ್ಕೋಬೋದು. ಆದರೆ ಎಲ್ಲವೂ ಹದವಾಗಿ ಹಾಕಿದ್ರೇ ಟೇಸ್ಟ್ ಬರೋದು. ಸೊ ಇವಾಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಮೆತ್ತಗಾಗಿತ್ತು ಅಂದರೆ ತಣ್ಣಗಾಗಿತ್ತಲ್ವ, ಅದರದ್ದು ಸಿಪ್ಪೆನ ತೆಗೆದಿಟ್ಕೊತಾ ಇದ್ದೀನಿ. ಸಿಪ್ಪೆನ ತೆಗೆದು ಬೇರ್ಪಡಿಸ್ಕೊಳ್ಳಿ. ಸೊ ಇವಾಗ ತಂಬಿಟ್ಟಿಗೆ ಬೆಲ್ಲ ಬೇಕು. ನಾನಿಲ್ಲಿ 1.5 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಪುಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕುಟಾಣಿ ಕಲ್ಲಿರುತ್ತಲ್ಲ, ಅದರಲ್ಲಿ ಈ ರೀತಿ ಜಜ್ಜಿ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಮಾಡಿಕೊಂಡು ಅದೇ ಪ್ಯಾನಿಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1.5 ಉಂಡೆ ತೊಗೊಂಡಿದ್ದೀನಿ. ಸೊ ನೋಡಿಕೊಂಡು ನೀವು ತೊಗೊಳ್ಳಿ. ಸ್ವಲ್ಪ ಬೆಲ್ಲದ ಪಾಕ ಉಳಿದ್ರೂ ಪರವಾಗಿಲ್ಲ, ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು. ನಾವು ನಿಂಬೆಹಣ್ಣಿನ ಪಾನಕ ಮಾಡ್ಕೋಬೋದು, ಇಲ್ಲ ಕಾಫಿ ಟೀ ಜೊತೆ ಹಾಲಿನ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಆದರೆ ಕಡಿಮೆ ಆಗಿಬಿಟ್ರೆ ಮತ್ತೆ ನೀವು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಒಂದು ಅರ್ಧ ಉಂಡೆ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದಕ್ಕೆ ಅದು ಮುಳುಗುವಷ್ಟು ನೀರನ್ನು ಹಾಕಿ ಜಸ್ಟ್ ಅದು ಬೆಲ್ಲ ಕರಗಿಸ್ಕೋಬೇಕು. ಒಂದು ಕುದಿ ಬರಬೇಕು ಅಷ್ಟೇ, ಯಾವುದೇ ರೀತಿ ಪಾಕ ಬರೆಸ್ಕೋಬೇಡಿ. ಸೊ ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ, ಜಸ್ಟ್ ಒಂದು ಕುದಿ ಬಂದಿದೆ ಅಷ್ಟೇ. ಸೊ ಸ್ಟವ್ನ ಆಫ್ ಮಾಡಿ ಇಡ್ತಾ ಇದ್ದೀನಿ ನಾನು. ಯಾವುದೇ ರೀತಿ ಪಾಕ ಬರೆಸ್ಕೊಂಡಿಲ್ಲ. ನೀವು ಬೆಲ್ಲದ ಪಾಕ ತೊಗೊಬಿಟ್ರಿ ತಂಬಿಟ್ಟಿಗೆ ಅಂತ ಅಂದರೆ ತಂಬಿಟ್ಟು ತುಂಬ ಗಟ್ಟಿಯಾಗುತ್ತೆ, ತಿನ್ನೋದಕ್ಕೇ ಚೆನ್ನಾಗಿರಲ್ಲ. ಸೊ ಸಾಫ್ಟಾಗಿರಬೇಕು, ಇನ್ನೊಂದು ತಿಂತಾ ಇರಬೇಕು ಅಂತ ಅನಿಸಿದ್ರೆ ಇದೇ ರೀತಿ ನೀವು ಬೆಲ್ಲದ ಪಾಕನ ಮಾಡ್ಕೊಳ್ಳಿ. ಇವಾಗ ನಾನು ಹುರ್ಗಡ್ಲೆ ತಂಬಿಟ್ಟು ಅಂತ ಹೇಳಿದ್ದೆ ಅಲ್ವಾ, ಮಿಕ್ಸಿ ಜಾರಿಗೆ 2 ಲೋಟ ಆಗುವಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಯಾವ ಲೋಟದಲ್ಲಿ ನಾನು ಕಡಲೆ ಬೀಜ ಅಳತೆ ತೊಗೊಂಡಿದ್ನೋ 3/4 ಲೋಟ, ಅದೇ ಲೋಟದಲ್ಲಿ 2 ಲೋಟ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 5ರಿಂದ 6 ಏಲಕ್ಕಿಯನ್ನು ಸಹ ಹಾಕಿ ಮೊದಲಿಗೆ ಇದನ್ನು ಪೌಡರ್ ಮಾಡ್ಕೋಬೇಕು. ಚೆನ್ನಾಗಿ ಪೌಡರ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲ ನೀವು ತರಿಯಾಗಿ ಮಾಡ್ಕೋತೀವಿ, ಸ್ವಲ್ಪ ಕಡಲೆ ಥರ ಸಿಗಬೇಕು ನಮಗೆ ಅಂತ ಅಂದರೆ ನೀವು ಆ ರೀತಿನಾದರೂ ಸಹ ಮಾಡ್ಕೋಬೋದು. ಇವಾಗ ನಾನಿಲ್ಲೂ ಸ್ವಲ್ಪ ಕೋರ್ಸ್ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ಫೈನಾಗೂ ಮಾಡ್ಕೊಂಡಿಲ್ಲ, ತುಂಬ ದೊಡ್ಡ ತರಿನೂ ಇಟ್ಕೊಂಡಿಲ್ಲ. ಆ ರೀತಿ ಪೌಡರ್ ಮಾಡಿಕೊಂಡು ಒಣ ಕೊಬ್ಬರಿ ಹಾಕ್ಕೊಂಡಿದ್ನಲ್ಲ ಅದೇ ಪ್ಲೇಟಿಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ದಪ್ಪ ತರಿ ಇರೋ ರೀತಿನಲ್ಲೇ ಪುಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಇವಿಷ್ಟೇ ಬೇಕಾಗಿರೋದು, ಇದಕ್ಕೆ ಇನ್ನೇನೂ ಇಲ್ಲ. ಜಸ್ಟ್ ಇದಕ್ಕೆ ಸ್ವಲ್ಪನೇ ಬೆಲ್ಲದ ಪಾನಕ ಅಂದರೆ ಬೆಲ್ಲದ ನೀರು ಜಸ್ಟ್ ಏನು ಕರಗಿಸಿಟ್ಕೊಂಡಿರ್ತೀನಲ್ಲ ಅದನ್ನು ಸ್ವಲ್ಪನೇ ಉಂಡೆ ಕಟ್ಟೋ ಅದಕ್ಕೆ ಹಾಕ್ತಾ ಮಿಕ್ಸ್ ಮಾಡ್ತಾ ನಾವು ಉಂಡೆ ಕಟ್ಟಿದ್ರೆ ಆಯಿತು. ತುಂಬಾ ಚೆನ್ನಾಗಿ ತಂಬಿಟ್ಟು ಅನ್ನೋದು ರೆಡಿನೇ ಆಗೋಗುತ್ತೆ.
ಒಟ್ಟಿಗೆ ಎಲ್ಲ ಬೆಲ್ಲದ ನೀರನ್ನು ಸೇರಿಸ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದೊಂದು ಸ್ವಲ್ಪ ಸ್ವಲ್ಪಕ್ಕೆ ಎರಡೆರಡು ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಈ ಬೆಲ್ಲದ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತಾ ಬನ್ನಿ. ತುಂಬ ತೆಳು ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಉಂಡೆ ಕಟ್ಟೋ ಹದದಲ್ಲಿ ಇರಬೇಕು ಅಷ್ಟೇ. ಸೊ ನೋಡಿ, ಇಲ್ಲಿ ಜಸ್ಟ್ ತುಂಬ ಪ್ರೆಸ್ ಮಾಡಿನೂ ಕಲಿಸ್ಬೇಡಿ, ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನನಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಅರ್ಧಕ್ಕೆ ಮಿಶ್ರಣಕ್ಕೆ ಮಾತ್ರ ನಾನು ಕಲಸಿಟ್ಕೊತಾ ಇದ್ದೀನಿ. ಪೂರ್ತಿ ಮಿಶ್ರಣಕ್ಕೆ ಮಾಡ್ಕೋಬೇಡಿ. ಸೊ ಈ ರೀತಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಹಾಕ್ಕೊಂಡು ಉಂಡೆ ಕಟ್ಟೋ ಅದಕ್ಕೆ ಬರ್ತಿದ್ದ ಹಾಗೆಯೇ ನಿಮಗೆ ಯಾವ ಸೈಜ್ಗೆ ತಂಬಿಟ್ಟು ಬೇಕೋ ಆ ಸೈಜ್ಗೆ ಮಿಶ್ರಣನ ತೊಗೊಂಡು ಉಂಡೆ ಕಟ್ಟೋದು ಅಷ್ಟೇ. ಸಾಮಾನ್ಯ ತಂಬಿಟ್ಟು ಅಂತ ಅಂದರೆ ತುಂಬ ದಪ್ಪ ದಪ್ಪ ಉಂಡೆ ಮಾಡ್ತಾರೆ ಕೆಲವರು, ಆದರೆ ತಿನ್ಬೇಕಾದ್ರೆ ಕೆಲವೊಬ್ಬರಿಗೆ ಅಷ್ಟೊಂದು ದಪ್ಪ ದಪ್ಪ ಉಂಡೆ ತಿನ್ನೋದಕ್ಕೆ ಆಗಲ್ಲ, ಅರ್ಧ ತಿಂತಾರೆ. ಇನ್ನೊಬ್ರು ತಿಂದಿರೋದನ್ನು ಇನ್ನೊಬ್ರಿಗೆ ತಿನ್ನೋಕ್ಕೂ ಬೇಜಾರು. ಹಾಗಾಗಿ ನಾನು ಯಾವಾಗ್ಲೂ ಮೀಡಿಯಮ್ ಸೈಜ್ ಉಂಡೆ ಮಾಡ್ತೀನಿ, ತುಂಬ ದಪ್ಪ ದಪ್ಪ ಉಂಡೆ ಮಾಡಲ್ಲ. ಅಂದರೆ ಹುರ್ಗಡ್ಲೆ ತಂಬಿಟ್ಟು ಅಂದರೆ ಸಾಮಾನ್ಯ ಎಲ್ಲರಿಗೂ ಇಷ್ಟ ಆಗುತ್ತೆ, ಹುರ್ದಕ್ಕಿ ತಂಬಿಟ್ಟಿಗಿಂತನೂ ಸಖತ್ತಾಗಿರುತ್ತೆ ಇದು. ಸೊ ಇಷ್ಟು ಸೈಜ್ದು ಒಂದು ಉಂಡೆನಾದರೂ ಒಬ್ಬರು ತಿಂತಾರೆ, ಏಕೆಂದರೆ ಒಳಗಡೆ ಪದಾರ್ಥಗಳು ಬೇರೆ ಬೇರೆ, ಈಗ ಇಲ್ಲಿ ಎಳ್ಳು, ಗಸಗಸೆ, ಕೊಬ್ಬರಿ ಮತ್ತು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹಾಕಿರ್ತೀವಿ ಅಲ್ವಾ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಹುರ್ಗಡ್ಲೆ ತಂಬಿಟ್ಟಲ್ಲಿ ಈ ರೀತಿ ಎಲ್ಲ ಒಳಗಡೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸು ಸಿಗ್ತಾ ಇರಬೇಕು, ತಿನ್ಬೇಕಾದ್ರೆ ಸಖತ್ತಾಗಿರುತ್ತೆ. ಸೊ ನೋಡಿ, ತಂಬಿಟ್ಟು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಪದಾರ್ಥನ ಹಾಕಿ ಎಷ್ಟು ಚೆನ್ನಾಗಿ ಮಾಡಿರ್ತೀವಿ ಅಂತ. ಸೊ ನಿಮ್ಮ ಮನೆಯಲ್ಲೂ ಹುರ್ಗಡ್ಲೆ ತಂಬಿಟ್ಟು ಮಾಡೋದು ಹೀಗೇನಾ? ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಹುರ್ದಕ್ಕಿ ತಂಬಿಟ್ಟು ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮನೆ ಹುರ್ದಕ್ಕಿ ತಂಬಿಟ್ಟು ಮಾಡ್ತಾರೆ, ಅವ್ರು ನನಗೆ ಕೊಟ್ಟು ಕಳಿಸ್ತಾರೆ. ನಾನು ಯಾವಾಗ್ಲೂ ಹುರ್ಗಡ್ಲೆ ತಂಬಿಟ್ಟೇ ಮಾಡೋದು, ಅಕ್ಕಿ ತಂಬಿಟ್ಟು ನಮ್ಮ ಮನೆಯಲ್ಲಿ ಕಡಿಮೆ. ಹಾಗಾಗಿ ನಮ್ಮ ಅತ್ತೆ ಊರಿಗೆ ಹೋಗಿದ್ದಾರೆ ಹಬ್ಬಕ್ಕೆ ಅಂತ. ಸೊ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ, ಇಲ್ಲಿ ಅತ್ತೆ ಇಲ್ಲ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ ನಾನು. ಸೊ ನೋಡಿ, ಹುರ್ಗಡ್ಲೆ ತಂಬಿಟ್ಟು ರೆಡಿನೇ ಆಯಿತು. ನಾವು ಇರೋದು 3 ಜನ, ಒಬ್ಬೊಬ್ರಿಗೆ ಒಂದೊಂದು ಉಂಡೆ, ಇನ್ನು ಅಕ್ಕಪಕ್ಕ ಮನೆಗಳಿಗೆ ಒಂದೊಂದು ಸ್ವಲ್ಪ ಕೊಡೋಣ ಅಂತ ಅಂದ್ಬಿಟ್ಟು ಇಷ್ಟು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಶಾರ್ಟೇಜ್ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಮಾಡ್ಕೋಬೋದು, ಅದೇನು ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ಹಾಗೆಯೇ ನಾನು ತಯಾರು ಮಾಡ್ತಾ ಇರೋವಂಥ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನೀವೂ ಸಹ ನಿಮಗೆ ಏನೇ ಬೇಕಿದ್ರೂ ಕಮೆಂಟ್ ಮಾಡಿ, ಅಂದರೆ ಮೆಸೇಜ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಕೆಲವೊಬ್ಬರು ಚಟ್ನಿ ಪುಡಿಗಳಲ್ಲಿ ತುಂಬ ವೆರೈಟಿ ಮಾಡಿಸ್ಕೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾನು ಲಿಸ್ಟ್ನಲ್ಲಿ ಇಟ್ಟಿರೋದು ಬರೀ ಹುಚ್ಚೆಳ್ಳು ಚಟ್ನಿ ಪುಡಿ ಮತ್ತು ಕಡಲೆಬೇಳೆ ಚಟ್ನಿ ಪುಡಿ ಎರಡೇ. ಕೆಲವೊಬ್ಬೊಬ್ಬರು ನಮಗೆ ಕಡಲೆ ಬೀಜದ ಚಟ್ನಿ ಪುಡಿ ಮಾಡಿಕೊಡಿ 1 kg ಅಂತ ಆರ್ಡರ್ ಕೊಡ್ತಾ ಇದ್ದೀರಾ. ಹಾಗೆಯೇ ಬೆಳ್ಳುಳ್ಳಿ ಚಟ್ನಿ ಪುಡಿ ಮಾಡಿಕೊಡಿ ಅಂತ 1 kg ಆಗುವಷ್ಟು ಆರ್ಡರ್ ಕೊಡ್ತಾ ಇದ್ದೀರಾ. ಆ ರೀತಿ ಆರ್ಡರ್ ಕೊಟ್ಟವ್ರಿಗೆ ಸಪ್ರೇಟಾಗಿ ನಾನು ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಇಷ್ಟ ಆಗಿದೆ ಎಲ್ಲ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ತುಂಬ ಹೈಜಿನಿಕ್ ವೇನಲ್ಲೇ ಎಲ್ಲನೂ ಪ್ರಿಪೇರ್ ಮಾಡೋದು. ಒಂದು ಸಲ ನೀವು ಪ್ರಾಡಕ್ಟ್ ಟೇಸ್ಟ್ ನೋಡಿದ್ರೆ ನೀವು ಮತ್ತೆ ಆರ್ಡರ್ ಮಾಡ್ಕೊತಾ ಇರ್ತೀರಾ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಎಲ್ಲವೂ ಸಹ ಹೆಲ್ತ್ ಬೆನಿಫಿಟ್ಸ್ ಇದೆ, ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಕಲರ್ ಇಲ್ಲ, ಆ್ಯಡೆಡ್ ಫ್ಲೇವರ್ಸ್ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿ ಹೆಲ್ತ್ಗೆ ಹಾನಿಕರ ಆಗುವಂಥ ಪದಾರ್ಥಗಳು ಒಂದೂ ಇಲ್ಲದೆ ಇರೋದ್ರಿಂದ ನೀವು ಕಣ್ಣು ಮುಚ್ಕೊಂಡು 100% ಸೇವಿಸ್ಬೋದು ನಮ್ಮಲ್ಲಿ ತಯಾರಾಗುವಂಥ ಪ್ರಾಡಕ್ಟ್ಗಳನ್ನ.